ಅವಧಿ 1 ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ನೀವು ಈ 4 ಚಿತ್ರಗಳಲ್ಲಿ ನೀವು ಚಾಯ್ಸ್ ಯಾವ್ದಿರುತ್ತೋ, ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಚಾಯ್ಸ್ ಮಾಡಿ ಕ್ಯಾಚ್ ಮಾಡಬೇಕು. ಈಗ ಒಬ್ಬೊಬ್ಬರಾಗಿ ಬಂದ್ ಮಾಡಿ. ಬಾ. ನಿಂಗೆ ಯಾವ್ದು ಬೇಕು ಅದು ಟಚ್ ಮಾಡು. ಅವಧಿ 2 ನನ್ನ ಸಮಯ. ಮಗು ಎಲ್ಲ ಮೂಲೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದನ್ನು ಹಾಗೂ ಸೂಕ್ತವಾಗಿ ಪೂರ್ಣಗೊಳಿಸಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ಅಪೂರ್ಣಗೊಳಿಸಿರುವ ಚಟುವಟಿಕೆಗಳನ್ನು ಮಗು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ. ಹಾಯ್ ಚಿಲ್ಡ್ರನ್. ನಾವೀಗ ಒಂದು ಹಾಡನ್ನು ಹೇಳ್ತೀನಿ. ನೀವು ಅದೇ ಥರ ಆಕ್ಷನ್ ಮಾಡಿ ಜೋರಾಗಿ ಹೇಳ್ಬೇಕು. ಓಕೆನಾ? ಮಣ್ಣಿನಿಂದ ಹುಟ್ಟುವೆ, ಮಣ್ಣ ಹಿಡಿದು ನಿಲ್ಲುವೆ, ಹಣ್ಣುಗಳನ್ನು ನೀಡುವೆ, ಇನ್ನು ಇನ್ನು ಬೆಳೆಯುವೆ, ಬಿಸಿಲಿನಲ್ಲಿ ನಿಲ್ಲುವೆ, ನಿಮಗೆ ನೆರಳ ನೀಡುವೆ, ಶುದ್ಧ ಗಾಳಿ ನೀಡುತ್ತಾ ಎಲ್ಲರನ್ನು ಸಲಹುವೆ, ಎಲ್ಲರನ್ನು ಸಲಹುವೆ. ಅವಧಿ 4 ಸೃಜನಶೀಲ ಕಲೆ. ಮಕ್ಕಳಿಗೆ ಮರಳು, ಲೋಟ, ತೆಂಗಿನ ಚಿಪ್ಪು, ಚಮಚ, ರಟ್ಟುಗಳನ್ನು ನೀಡಿ ಮನೆ, ಗೂಡು, ಬೆಟ್ಟ, ಕಾಲುವೆ, ಕಟ್ಟೆ ಕಟ್ಟುವುದು ಇತ್ಯಾದಿ ಮಾದರಿಯಲ್ಲಿ ಮರಳನ್ನು ಹಾಕಲು ಹೇಳಿ ಅದರ ಬಗ್ಗೆ ವಿವರಿಸಲು ಹೇಳುವುದು. ಅವಧಿ 5 ಬುನಾದಿ ಅಕ್ಷರ ಜ್ಞಾನ. ಹಾಯ್ ಚಿಲ್ಡ್ರನ್. ನಾನಿಲ್ಲಿ ಪದಗಳನ್ನ ಬರೆದಿದ್ದೀನಿ. ಮೊದಲನೇದಾಗಿ ಜನ, ದನ, ವನ. ಇಲ್ಲಿ ಕೊನೆಯ ಅಕ್ಷರ ಯಾವ್ದಿದೆ 3 ಪದಗಳಲ್ಲಿ? ವೆರಿ ಗುಡ್. ಇನ್ನೊಂದು ಇದಕ್ಕೆ ಯಾವ್ದು ಸೇರಿಸ್ಬೋದಾ ನೀವು? ಜನ, ದನ, ವನ. ಅನ್ನ ಕೊನೆಗೆ ಬರುವಂತ ಪದ ಯಾವ್ದಾದ್ರು ನಿಮ್ಗೆ ಗೊತ್ತಿದೆಯಾ? ಯಾವ್ದು ಹೇಳ್ರಿ? ಶಬ್ದ ಶಬ್ದ ಹೇಳ್ಬೇಕು ನೀವು. ಪದ ಯಾವುದು ಅನ್ನೋದು. ಜನ, ದನ, ವನ, ಮನ. ಈ ತರ ಮನ ಹಿಂಗೆ ನೀವು ಜೋಡಿಸ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಲಯ, ಭಯ, ಜಯ. ಯಾವ್ದಿದೆ ಇದರಲ್ಲಿ ಕೊನೆಯ ಅಕ್ಷರ? ಎಸ್, ವೆರಿ ಗುಡ್. ಆಟ, ಓಟ, ಕಾಟ. ಕೊನೆಯ ಅಕ್ಷರ ಯಾವ್ದಿದೆ ಇಲ್ಲಿ? ಟ. ವೆರಿ ಗುಡ್. ಹಣ, ಕಣ, ಒಣ. ನ. ಅವಧಿ 6 ಹೊರಾಂಗಣ ಆಟ. ಈ ಚಟುವಟಿಕೆಯನ್ನು ತರಗತಿ ಕೋಣೆಯೊಳಗೆ ಮಾಡಿಸುವುದು. ಮಕ್ಕಳು ಚಾಪೆಯ ಮೇಲೆ, ಬೆನ್ನ ಮೇಲೆ ಮಲಗಲು ಸೂಚಿಸುವುದು. ಬಲಕ್ಕೆ ಹೊರಳಿ ಮಲಗಲು ಸೂಚಿಸುವುದು. ಎಡಗಾಲು ಮತ್ತು ಬಲಗೈ ಎತ್ತಲು ಸೂಚಿಸುವುದು. ಎಡಕ್ಕೆ ಹೊರಳಿ ಮಲಗಲು ಸೂಚಿಸುವುದು. ಬಲಗಾಲು ಮತ್ತು ಬಲಗೈ ಎತ್ತಲು ಸೂಚಿಸುವುದು. ಅವಧಿ 7 ಕಥಾ ಸಮಯ. ಶಿಕ್ಷಕರು ಒಂಟೆ ಮತ್ತು ನರಿ ಕಥೆಯನ್ನು ನಿರೂಪಿಸುವುದರ ಜೊತೆಗೆ ಮಕ್ಕಳ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಕಥೆಯನ್ನು ಪೂರ್ಣಗೊಳಿಸುವುದು. ಕಥೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು. ಕಬ್ಬಿನ ಗದ್ದೆ ಎಲ್ಲಿತ್ತು? ಕಬ್ಬನ್ನು ತಿಂದ ನಂತರ ನರಿಯು ಏನೆಂದು ಹೇಳಿತು?
ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಕಥೆಯನ್ನು ಆನಂದಿಸುವುದರ ಜೊತೆಗೆ ಆಲಿಸುತ್ತಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು. ಅವಧಿ 8. ಮತ್ತೆ ಸಿಗೋಣ.